ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಕನ್ನಡ 2025 ಮತ್ತು 26ನೆಯ ಸಾಲಿಗಾಗಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯನಿರ್ಣಯ ಮಂಡಳಿಯು ಈಗಾಗಲೇ ನೀಲಿನಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಪ್ರಶ್ನೆಕೋಟಿಯನ್ನು ಕೊಡಲಾಗಿದೆ. ಈ ಪ್ರಶ್ನೆಕೋಟಿಯಲ್ಲಿ ಇರುವಂತಹ ಪದ್ಯಗಳಿರ್ಬೋದು, ಗದ್ಯಗಳು ಇರ್ಬೋದು, ಅಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಕೋಟಿಯ ಉತ್ತರಗಳನ್ನು ನಾನು ಕೊಡ್ತಾ ಹೋಗ್ತಾ ಇದ್ದೇನೆ. ಹಾಗೆ ಈ ಒಂದು ವಿಡಿಯೋದಲ್ಲಿ ಪ್ರಶ್ನೆಕೋಟಿಯಲ್ಲಿ ಇರುವಂತಹ ಪದ್ಯಗಳಿಗೆ ಸಂಬಂಧಿಸಿದಂತಹ ಹೊಂದಿಸಿ ಬರೆಯಿರಿಯನ್ನು ಕುರಿತು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, ನಿಮಗೆ ಹೊಂದಿಸಿ ಬರೆಯಿರಿಗೆ ಇರುವಂಥದ್ದು 5 ಅಂಕಗಳು. ನೋಡಿ, ಈ ಕೊಟ್ಟಿರುವಂತಹ ನಿಮಗೆ ಹೊಂದಿಸಿ ಬರೆಯಿರಿ 5 ಅಂಕಗಳನ್ನು ಕೂಡ ನೀವು ಸುಲಭವಾಗಿ ಪಡಿಬೋದು. ಹೇಗೆ ಅಂದರೆ, ಕೊಟ್ಟಿರುವಂತಹ ಪ್ರಶ್ನೆಕೋಟಿಯಲ್ಲಿರುವಂತಹ ಎಲ್ಲ 6 ಹೊಂದಿಸಿ ಬರೆಯಿರಿಯನ್ನು ಕೊಟ್ಟಿದ್ದಾರೆ. 6 ಹೊಂದಿಸಿ ಬರೆಯಿರಿಯನ್ನು ಕೂಡ ನೀವು ಸರಿಯಾಗಿ ಅಭ್ಯಾಸ ಮಾಡಿದರೆ ಸುಲಭವಾಗಿ 5 ಅಂಕಗಳನ್ನು ಕೂಡ ನೀವು ಪಡೆಯೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಸೊ ನಾವಿಲ್ಲಿ ಹೊಂದಿಸಿ ಬರೆಯಿರಿ ಪ್ರಶ್ನೆಕೋಟಿಯಲ್ಲಿ ಕೊಟ್ಟಿರುವಂತಹ ಹೊಂದಿಸಿ ಬರೆಯಿರಿಯನ್ನು ಇಲ್ಲಿ ನೋಡ್ತಾ ಹೋಗೋಣ. ಹೊಂದಿಸಿ ಪದ್ಯಗಳಿಗೆ ಸಂಬಂಧಿಸಿರುವಂತಹದ್ದು ನಾಗಚಂದ್ರ ಕವಿಯವರು ರಚಿಸಿರುವಂತಹದ್ದು ಕದಡಿದ ಸಲಿಲಂ ತಿಳಿವಂದದೆ ಅನ್ನುವಂತಹ ಒಂದು ಪದ್ಯವನ್ನು ಬರೆದಿದ್ದಾರೆ. ಇನ್ನು ಪಗೆಯಂ ಬಾಲಕನೆಂಬರೆ ಅನ್ನುವಂತಹದ್ದು ಅದು ಒಂದು ಶತಕ. ಹಾಗೆ ಬೆಳಗು ಜಾವ ಅನ್ನುವಂತಹದ್ದು ಮುಕ್ತಕಂಠ ಅನ್ನುವಂತಹ ಒಂದು ಆಕರ ಗ್ರಂಥದಿಂದ ಈ ಒಂದು ಬೆಳಗು ಜಾವ ಪದ್ಯವನ್ನು ರಚಿಸಲಾಗಿದೆ. ಇನ್ನು ಟಿ ಯಲ್ಲಪ್ಪ ಅವರದು ಹತ್ತಿ ಚಿತ್ತ ಮತ್ತು ಅನ್ನುವಂತಹದ್ದು, ಹಾಗೆ ಒಮ್ಮೆ ನಗುತ್ತೇನೆ ಅನ್ನುವಂಥದ್ದು ಸುಕನ್ಯಾ ಮಾರುತಿಯವರದು. ಹಾಗೆ ಮುಂದಿನದನ್ನು ನೋಡ್ತಾ ಹೋಗೋಣ. ಉರುಲಿಂಗ ಪೆದ್ದಿಯವರು ರಚಿಸಿರುವಂತಹದ್ದು ವಚನಗಳು. ಹಾಗೆ ಕರ್ನಾಟಕ ಭಾರತ ಕಥಾಮಂಜರಿ ಅನ್ನುವಂಥದ್ದನ್ನು ರಚಿಸಿದವರು ಕುಮಾರವ್ಯಾಸ. ಇನ್ನು ಅಬ್ಬಲಿಯವರ ರಸಬಳ್ಳಿ ಅನ್ನುವಂಥದ್ದು ಜನಪದ. ಮುಂಬೈ ಜಾತಕ ಅನ್ನುವಂತಹ ಪದ್ಯವನ್ನು ತೆರೆದ ದಾರಿ ಅನ್ನುವಂತಹ ಒಂದು ಆಕರ ಗ್ರಂಥದಿಂದ ಆರಿಸಿಕೊಳ್ಳಲಾಗಿದೆ. ಇನ್ನು KS ನಿಸಾರ್ ಅಹಮದ್ರವರದ್ದು ಶಿಲುಬೆ ಏರಿದ್ದಾನೆ ಅನ್ನುವಂತಹ ಒಂದು ಪದ್ಯವನ್ನು ರಚಿಸ್ತಾರೆ. ಮುಂದಿನದು ಚಂಪು ಅನ್ನುವಂತಹದ್ದು ನಾಗಚಂದ್ರ ಕವಿಯವರು ರಚಿಸಿರುವಂತಹದ್ದು. ಚಂಪು ಮಾದರಿಯಲ್ಲಿ ನಾಗಚಂದ್ರರು ರಚಿಸಿರುವಂತಹದ್ದನ್ನು ನೋಡಬಹುದಾಗಿದೆ. ಹಾಗೆ ಮುಂದಿನದು ಬಸವಣ್ಣನವರದು ಕೂಡಲ ಸಂಗಮ ಅನ್ನುವಂತಹ ಒಂದು ಅಂಕಿತ ನಾಮ. ಇನ್ನು ಜಾಲಿಯ ಮರದಂತೆ ಅನ್ನುವಂತಹ ಒಂದು ಪದ್ಯವನ್ನು ರಚಿಸಿದಂತಹವರು ಪುರಂದರ ದಾಸರು. ಹಾಗೆ ಮುಂದಿನದು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಅನ್ನುವಂಥದ್ದು ಲಲಿತಾ ಸಿದ್ದಬಸವಯ್ಯ ಅವರು ಬರೆದಿರುವಂಥದ್ದು. ಇನ್ನು ಸುಕನ್ಯಾ ಮಾರುತಿಯವರದು ಒಮ್ಮೆ ನಗುತ್ತೇನೆ ಅನ್ನುವಂತಹ ಒಂದು ಪದ್ಯವನ್ನು ರಚಿಸ್ತಾರೆ. ಹಾಗೆ ಮುಂದಿನದು ಕದಡಿದ ಸಲಿಲಂ ತಿಳಿವಂದದೆ ಅನ್ನುವಂಥದ್ದು. ಈ ಕದಡಿದ ಸಲಿಲಂ ತಿಳಿಬಂದದೆ ಅನ್ನುವಂಥದ್ದನ್ನು ಪಂಪರಾಮಾಯಣದಿಂದ ಆಯ್ದುಕೊಳ್ಳಲಾಗಿದೆ. ಇನ್ನು ಪುಲಿಗೆರೆ ಸೋಮನಾಥರದ್ದು ಬರೆದಿರುವಂಥದ್ದು ಪಗೆಯಂ ಬಾಲಕನೆಂಬರೆ ಅನ್ನುವಂತಹ ಒಂದು ಪದ್ಯ. ಹಾಗೆ ದ ರಾ ಬೇಂದ್ರೆಯವರು ರಚಿಸಿರುವಂತಹದ್ದು ಬೆಳಗು ಜಾವ. GS ಶಿವರುದ್ರಪ್ಪನವರು ರಚಿಸಿರುವಂತಹದ್ದು ಮುಂಬೈ ಜಾತಕ. ಹಾಗೆ ಶಿಲುಬೆ ಏರಿದ್ದಾನೆ ಅನ್ನುವಂಥದ್ದು KS ನಿಸಾರ್ ಅಹಮದ್ರವರು ರಚಿಸಿರುವಂತಹದ್ದನ್ನು ನೋಡ್ಬೋದು. ಮುಂದಿನದು ಉರುಲಿಂಗ ಪೆದ್ದಿಯವರ ಅಂಕಿತ ನಾಮ ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅನ್ನುವಂಥದ್ದು. ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನುವಲು ಅನ್ನುವಂತಹ ಒಂದು ಪದ್ಯ ಷಟ್ಪದಿಯಲ್ಲಿ ರಚಿತವಾಗಿರುವಂತಹದ್ದನ್ನು ನೋಡ್ಬೋದು. ಪುಲಿಗೆರೆ ಸೋಮನಾಥ ಅವರದು ಅಂಕಿತ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಹಾಗೆ ಅಬ್ಬಲಿಯವರ ರಸಬಳ್ಳಿ ಅನ್ನುವಂಥದ್ದು ತ್ರಿಪದಿಯಲ್ಲಿ ರಚಿತವಾಗಿರುವಂತಹದ್ದನ್ನು ನೋಡ್ಬೋದು. ಹತ್ತಿ ಚಿತ್ತ ಮತ್ತು ಅನ್ನುವಂಥದ್ದು ಚಿಟ್ಟೆ ಮತ್ತು ಜೀವಯನ ಅನ್ನುವಂತಹ ಒಂದು ಸಮಗ್ರ ಕಾವನದಿಂದ ಆರಿಸಿಕೊಳ್ಳಲಾಗಿದೆ. ಮುಂದಿನದು ಬಸವಣ್ಣನವರು ಕೂಡಲ ಸಂಗಮ ದೇವ ಅನ್ನುವಂಥದ್ದು ಅಂಕಿತ ನಾಮ. ಇನ್ನು ಗದುಗಿನ ಭಾರತವನ್ನು ರಚಿಸಿದಂತಹ ಅವರು ಕುಮಾರವ್ಯಾಸರು. ಇನ್ನು ಜಾಲಿಯ ಮರದಂತೆ ಅನ್ನುವಂತಹ ಒಂದು ಪದ್ಯವನ್ನು ರಚಿಸಿರುವ ಈ ಒಂದು ಪದ್ಯ ಕೀರ್ತನೆಯಲ್ಲಿ ಇರುವಂತಹದ್ದನ್ನು ನೋಡ್ಬೋದು. ಹಾಗೆ ಲಲಿತಾ ಸಿದ್ದಬಸವಯ್ಯ ಅವರದು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಅನ್ನುವಂತಹ ಒಂದು ಪದ್ಯ. ಹಾಗೆ ಮುಂದಿನದು ಒಮ್ಮೆ ನಗುತ್ತೇನೆ ಅನ್ನುವಂತಹದ್ದು ನಾನೆಂಬ ಮಾಯೆ ಎನ್ನುವಂತಹ ಒಂದು ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ನೋಡಿ, ಇಷ್ಟು ಕೊಟ್ಟಿರುವಂತಹ ಇಷ್ಟು ನೀವು ಹೊಂದಿಸಿ ಬರೆಯಿರಿ. ನೋಡಿ, ಇದು 1, ಇದು 2, ಹಾಗೆ 3, 4 ಮತ್ತು 5
ಇಷ್ಟು ಹೊಂದಿಸಿ ಬರೆಯಿರಿ. ನೀವು ಅಭ್ಯಾಸ ಮಾಡಿಬಿಟ್ರೆ ಎಷ್ಟು ಒಟ್ಟಾರೆ 6 ಹೊಂದಿಸಿ ಬರೆಯಿರಿ ಇದೆ. ಈ 6 ಹೊಂದಿಸಿ ಬರೆಯಿರಿಯನ್ನು ಕೂಡ ನೀವು ಸರಿಯಾಗಿ ಅಭ್ಯಾಸವನ್ನು ಮಾಡಿದರೆ ಇರುವಂತಹ 5 ಅಂಕಗಳನ್ನು ಕೂಡ ನೀವು ಸಂಪೂರ್ಣವಾಗಿ ಪಡಿಬಹುದು ಅನ್ನುವಂತಹದ್ದು ನನ್ನ ಉದ್ದೇಶ. ಮುಂದಿನ ಒಂದು ವಿಡಿಯೋದಲ್ಲಿ ಗದ್ಯಗಳಿಗೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅನ್ನುವಂತಹದ್ದನ್ನು ನೋಡ್ತಾ ಹೋಗೋಣ. ಧನ್ಯವಾದಗಳು.